ರಂಗೋಲಿ, ಬದುಕು, ಧಾರಾವಾಹಿಗಳ ಪ್ರೇಕ್ಷಕರ ಫೇವರಿಟ್ ನಟಿ ಸಿರಿ ಈಗ ಏನು ಮಾಡುತ್ತಿದ್ದಾರೆ? ನೋಡೋಣ ಬನ್ನಿ. ಕೆಲ ವರ್ಷಗಳ ಹಿಂದೆ ಮೆಗಾ ಧಾರಾವಾಹಿಗಳು ಪ್ರಸಾರವಾಗುತ್ತಿದ್ದವು. ಸೋಷಿಯಲ್ ಮೀಡಿಯಾ ಅಷ್ಟೊಂದು ಗಟ್ಟಿ ಆಗಿರಲಿಲ್ಲ, ಯಾವುದೇ ಆಪ್ಗಳು ಇರಲಿಲ್ಲ. ಹೀಗಾಗಿ ಸೀರಿಯಲ್ ನೋಡಬೇಕು ಅಂದರೆ ಅದು ಪ್ರಸಾರವಾಗುವ ಸರಿಯಾದ ಟೈಮ್ಗೆ ಪ್ರೇಕ್ಷಕರು ಟಿವಿ ಮುಂದೆ ಬರಲೇಬೇಕಿತ್ತು. ಅಂತಹ ಟೈಮ್ನಲ್ಲಿ ಮೂಡಿಬಂದ ರಂಗೋಲಿ, ಮನೆಯೊಂದು ಮೂರು ಬಾಗಿಲು, ಬದುಕು ಮುಂತಾದ ಧಾರಾವಾಹಿಗಳನ್ನು ಪ್ರೇಕ್ಷಕರು ಇಂದು ಕೂಡ ಮರೆತಿಲ್ಲ. ತುಂಬ ವಿಭಿನ್ನವಾಗಿ ಮೂಡಿಬಂದ ಈ ಸೀರಿಯಲ್ಗಳಲ್ಲಿ ನಟಿಸಿದ ನಟಿ ಸಿರಿ ಈಗ ಪರಭಾಷೆ ಕಿರುತೆರೆಯಲ್ಲಿಯೂ ಮಿಂಚುತ್ತಿದ್ದಾರೆ. ಇವರ ಧಾರಾವಾಹಿ ಜೀವನದ ಬಗ್ಗೆ ವಿಜಯ ಕರ್ನಾಟಕ ದ ಜೊತೆ ಮಾತನಾಡಿದ್ದಾರೆ. ನಟನೆ ಕ್ಷೇತ್ರಕ್ಕೆ ಹೇಗೆ ಬಂದಿರಿ ಎಂದು ಕೇಳಿದಾಗ ಅವರ ಉತ್ತರ ಹೀಗಿತ್ತು. ನನ್ನ ತಂದೆಯ ಸ್ನೇಹಿತರು ಧಾರಾವಾಹಿ ಮಾಡು ಅಂತ ಹೇಳುತ್ತಿದ್ದರು. ಅವರೇ ಆಫರ್ ನೀಡಿದ್ದರಿಂದ ಎಸ್ ನಾರಾಯಣ್ ನಿರ್ದೇಶನದ ಅಂಬಿಕಾ ಧಾರಾವಾಹಿಯಲ್ಲಿ ನಟಿಸಿದೆ. ಇದರಲ್ಲಿ ಹೀರೋಯಿನ್ ಪಾತ್ರ ಮಾಡಲು ಆಫರ್ ಬಂದಿತ್ತು. ಆದರೆ ನಾನು ಆಗ 9ನೇ ಕ್ಲಾಸ್ನಲ್ಲಿ ಓದುತ್ತಿದ್ದೆ. ಆಗ ಶಾಲೆಗೆ ಹೋಗಬೇಕಾಗಿದ್ದರಿಂದ ಹೆಚ್ಚು ಡೇಟ್ಸ್ ಕೊಟ್ಟಿರಲಿಲ್ಲ. ಹೀಗಾಗಿ ಅದರಲ್ಲಿ ಪೋಷಕ ಪಾತ್ರ ಮಾಡಿದೆ. ಇದಾದ ನಂತರ ಸಿನಿಮಾ, ಧಾರಾವಾಹಿಯಲ್ಲಿ ನಟಿಸುತ್ತಾ ಬಂದೆ. ರಂಗೋಲಿ ಧಾರಾವಾಹಿ ಮಾಡುತ್ತಿರುವಾಗ ನಾನು ಪಿಯುಸಿ ಓದುತ್ತಿದ್ದೆ. ಸಿನಿಮಾಕ್ಕೆ ಹೀಗೆ ಕಾಲಿಟ್ಟಿರಿ ಎಂದು ಕೇಳಿದಾಗ ಅವರು ಹೇಳಿದ್ದೇನೆಂದರೆ, ಅಂಬಿಕಾ ಧಾರಾವಾಹಿ ನಂತರದಲ್ಲಿ ನನ್ನ ಫೋಟೋ ಹೇಗೆ ತೆಲುಗು ಚಿತ್ರರಂಗಕ್ಕೆ ಹೋಯಿತು ಅಂತ ಇದುವರೆಗೂ ಕೂಡ ಗೊತ್ತಿಲ್ಲ. ಆಮೇಲೆ ಅಲ್ಲಿಂದ ಸಿನಿಮಾ ಅವಕಾಶಗಳು ಬರಲು ಆರಂಭಿಸಿದವು. ಉಷಾ ಕಿರಣ್ ಬ್ಯಾನರ್ನಡಿ ಜೂನಿಯರ್ NTR ಅವರ ನಿನ್ನು చూడాలని ಸಿನಿಮಾದಲ್ಲಿ ನಟಿಸಿದೆ. ನಾನು ಅದರಲ್ಲಿ ಹೀರೋಯಿನ್ ಆಗಬೇಕಾಗಿತ್ತು. ಸ್ವಲ್ಪ ಕಮ್ಯುನಿಕೇಶನ್ ತೊಂದರೆಯಾಗಿ ಅದರಲ್ಲಿ ತಂಗಿ ಪಾತ್ರ ಮಾಡಿದೆ. ಆಮೇಲೆ ತೆಲುಗಿನಲ್ಲಿಯೇ 4 ಸಿನಿಮಾಗಳನ್ನು ಮಾಡಿದೆ. ಅದರಲ್ಲಿ ಹೀರೋಯಿನ್ ಆಗಿಯೇ ನಟಿಸಿದ್ದೆ. ಆಮೇಲೆ ಕನ್ನಡದಲ್ಲಿ ಸಿಂಹಾದ್ರಿಯ ಸಿಂಹ, ಚಂದು ಮುಂತಾದ ಸಿನಿಮಾಗಳಲ್ಲಿ ನಟಿಸಿದೆ. ಇದರ ಜೊತೆಗೆ ಧಾರಾವಾಹಿ ಕೂಡ ನಡೆಯುತ್ತಿತ್ತು. ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದೀರಿ ಎಂದಾಗ ಅವರು ನೀಡಿದ ಉತ್ತರ ಎಂದರೆ ಸಿನಿಮಾ ಮಾಡಿದ ನಂತರದಲ್ಲಿ ಸಾಕಷ್ಟು ಧಾರಾವಾಹಿ ಆಫರ್ ಬಂತು. 3ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿದೆ. ಅವೆಲ್ಲವೂ ಮೆಗಾ ಧಾರಾವಾಹಿಗಳು. ಪ್ರತಿಯೊಂದು ಧಾರಾವಾಹಿ 1000 ಎಪಿಸೋಡ್ ದಾಟಿತ್ತು. ಒಮ್ಮೊಮ್ಮೆ 3ರಿಂದ 4 ಧಾರಾವಾಹಿ ಮಾಡುತ್ತಿದ್ದೆ. ಏಕಕಾಲಕ್ಕೆ ಕನ್ನಡ ಹಾಗೂ ತಮಿಳು, ತೆಲುಗು ಪ್ರಾಜೆಕ್ಟ್ ಮಾಡುತ್ತಿದ್ದೆ. ಮನೆಯವರಿಗೆ ಟೈಮ್ ಕೊಡೋದು ತುಂಬ ಕಷ್ಟವಾಗುತ್ತಿತ್ತು. ಆಗೆಲ್ಲ ಕಡಿಮೆ ಪ್ರಾಜೆಕ್ಟ್ ಮಾಡುತ್ತಿದ್ದೆ. ತಾಯಿಗೂ ಕೂಡ ವಯಸ್ಸಾಗಿದೆ. ಕೊರೋನಾ ಇರೋದರಿಂದ ಟ್ರಾವೆಲಿಂಗ್ ಮಾಡೋದು ಒಳ್ಳೆಯದಲ್ಲ ಅಂತ ಸುಮ್ಮನಿದ್ದೇನೆ. ಕೊರೋನಾದಿಂದಾಗಿ ತಮಿಳು ಪ್ರಾಜೆಕ್ಟ್ ಬಿಟ್ಟೆ. ಬೆಂಗಳೂರಿನಿಂದ ಚೆನ್ನೈಗೆ ಹೋಗೋದು ಸೂಕ್ತವಲ್ಲ ಅಂತ ಸದ್ಯ ಸುಮ್ಮನಿದ್ದೇನೆ. ನೀವು ನಟಿಸಿದ ಧಾರಾವಾಹಿಗಳಲ್ಲಿ ಯಾವುದು ತುಂಬ ಇಷ್ಟವಾಗುತ್ತದೆ ಎಂದು ಕೇಳಿದಾಗ ಅವರು ಹೀಗೆ ಹೇಳಿದರು. ರಂಗೋಲಿ, ಬದುಕು, ಬಂದೇ ಬರುತ್ತಾವ ಕಾಲ, ಮನೆಯೊಂದು ಮೂರು ಬಾಗಿಲು ಧಾರಾವಾಹಿಗಳು ನನಗೆ ಹೆಚ್ಚು ಜನಪ್ರಿಯತೆ ತಂದುಕೊಡ್ತು. ರಂಗೋಲಿ ಧಾರಾವಾಹಿಯನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿಸಿ, ಪ್ರಸಾರ ಮಾಡಿಸಿ ನಾವು ನೋಡ್ತೀವಿ ಅಂತ ಸಾಕಷ್ಟು ಜನರು ಇಂದು ಕೂಡ ಮೆಸೇಜ್ ಮಾಡುತ್ತಿರುತ್ತಾರೆ. ಈ ಪ್ರೀತಿ ನೋಡಿದಾಗ ತುಂಬ ಖುಷಿಯಾಗತ್ತೆ ಎಂದರು. ದಾಗಿತ್ತು ಸಿರಿ ಅವರ ಇಂಟರ್ವ್ಯೂ. ಇನ್ನಷ್ಟು ಮಾಹಿತಿಗಾಗಿ ಸಬ್ಸ್ಕ್ರೈಬ್ ನನ್ನ ಚಾನೆಲ್ ಅನ್ನು ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.